ಶ್ರೀಹರಿವ ಕೋಚಿಂಗ್ ಸೆಂಟರಲ್ಲಿ ಯಾವ್ಯಾವುದು ಡಿಸೈನ್ಸು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಒನ್ನು ಬೀಡ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನನ್ನ ಸ್ಟೂಡೆಂಟ್ ಮಾಡಿರುವಂಥ ವರ್ಕು ಬೀಡ್ ಬ್ಲೌಸ್ ಫಸ್ಟ್ ಬ್ಲೌಸ್ ಆಗಿರುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅದನ್ನು ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಹೊರಗಡೆ ಎಲ್ಲ ಕೊಟ್ಟರೆ ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಹತ್ರನೇ ಸ್ಟೂಡೆಂಟ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಫಸ್ಟ್ ಬ್ಲೌಸ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಮಾಡಿದ್ದಾರೆ. ತುಂಬ ಹೆವಿಯಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತುಂಬ ಬೇಗ ಫಿನಿಷ್ ಮಾಡಿದಂಥ ವರ್ಕ್ ಇದು. ಕಲ್ತಿದ್ದೇ ಬೀಡ್ ವರ್ಕ್ ಅಷ್ಟೇ ಅವರು ಡಿಸೈನ್ಸ್ನ ಬೇಸಿಕ್ ಕ್ಲಾಸ್ ಜೊತೆಗೆ. ಒಂದನೇ ಬ್ಲೌಸ್ನೇ ಇಷ್ಟು ಚೆನ್ನಾಗಿ ಮಾಡಿರೋರು ನೆಕ್ಸ್ಟ್ ಬ್ಲೌಸ್ನ ಯಾವ ಥರ ಮಾಡ್ತಾ ಇರ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಬ್ಲೌಸ್ನ. ಇದೇ ಥರ ಡಿಸೈನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ನಮ್ಮ ಆರಿ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಿ ಈ ಥರ ಸಿಂಪಲ್ ಡಿಸೈನ್ನ ಹೆವಿ ಲುಕ್ ಬರೋ ಆ ಥರ ಡಿಸೈನ್ ಮಾಡಿಕೊಂಡು ನಿಮ್ಮ ವ್ಯಾನಿಟಿನ ಸೆಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ.